Z900 10,25,000, 1,32,000 ಬೀಳೈತೆ. 22,000, 2,82,000 ಬೀಳತ್ತಂತೆ. ಇಲ್ಲಿ ನೋಡಿ, ಇದು ಅಡ್ವೆಂಚರ್ಸ್ ಗಾಡೀಸ್ ಎಲ್ಲ ಇದೆ. ಇಲ್ಲಿ ಟ್ರಿಯಂಪು, ಡಾಮಿನೋರು, ಸೊ ರಾಯಲ್ ಎನ್ಫೀಲ್ಡ್ಸು ಎಲ್ಲ ಮಾಡಲ್ಸು ಇದ್ದಂಗಿದೆ. Lens munde nintre truth matra speak sound dusty bass heavy still voice clean picker kelere kangalakira once you see you stuck real vibes raw life yeah we don't need luck kelere kangalakira feel the spark feel the fire welcome to my world this vibe only go higher this is Karthik on the mic no filter no fear like share subscribe future start here kelere kangalakira yeah remember the name. ಸೊ ಇವತ್ತು ನಾವೆಲ್ಲಿ ಹೋಗ್ತಿದ್ವಿ ಗೊತ್ತಾ, ಸೆಕೆಂಡ್ಸಲ್ಲಿ ಗಾಡಿ ಈಸ್ಕೊಳಕ್ಕೆ. ಸೊ ಈಸ್ಕೊಳಕ್ಕಲ್ಲ, ನೋಡೋಕ್ಕೆ ಆ್ಯಕ್ಚುಲಾಗಿ. ಆದರೆ ಅಲ್ಲಿ ಹೋದ್ಮೇಲೆ ಈಸ್ಕೊಳಕ್ಕಂತೀರಣ. ಸೊ ಇದು ಹೆಂಗೆ ಗೊತ್ತಾಯ್ತಂದರೆ, ನನಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೆ. ಸೊ ಆಗ ನೋಡಿದ್ದು ನಾನು ಈ ಥರ ಸೆಕೆಂಡ್ಸಿಗೆ ಗಾಡಿ ಸಿಗುತ್ತೆ, ಪ್ಲಸ್ EMI ಆಪ್ಷನ್ ಕೂಡ ಇದೆ ಅಂತ ಹೇಳಿದ್ರು. ಹಾಗಾಗಿ ಆ ಗಾಡಿ ಹೆಂಗಿದೆ, ಏನು ಕಂಡೀಷನ್ ಚೆನ್ನಾಗಿರುತ್ತಾ ಇಲ್ವಾ, ಸೊ ಅದು ನೋಡಬೇಕಲ್ಲ. ಮೇನ್ ಥಿಂಗು ಕಂಡೀಷನ್ನೇ. ಕಂಡೀಷನ್ ಏನಾದ್ರು ಚೆನ್ನಾಗಿದ್ದರೆ ಅಲ್ಲೇ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಏನಾದರೂ ಎಕ್ಸ್ಪಲ್ಸು ಇಲ್ಲ ಟ್ರಿಯಮ್ 400 ಇದ್ದರೆ, ಮೀನ್ಸ್ ಸ್ಪೀಡ್ 400 ಇದ್ದರೆ ಆ ಒಂದು ಗಾಡಿನೇ ಎತ್ತಾನ ಅಂತ. ಈಗ ಹಂಗೆ ನಮ್ಮ ಫ್ರೆಂಡು ಬಂದಿದ್ದಾನೆ. ಈಗ ಹೋಗ್ಬಿಟ್ಟು ಅಲ್ಲಿ ಪ್ರೈಸ್ ಎಷ್ಟಿದೆ ಏನು ಅಂತ ನೋಡೋಣ. ನೋಡೋಣ, ಸೆಕೆಂಡ್ಸಿಗೆ ಗಾಡಿ ಸಿಕ್ಕಿದ ಮೇಲೆ ಚೆನ್ನಾಗಿದ್ರೆ ಓಕೆ. ಏನಂತೀರಾ? ಹೋಗೋ ದಾರಿಯಲ್ಲಿ ಮಿಕ್ಕಿದ್ದು ಮಾತಾಡೋಣ ಬನ್ನಿ. ಕೈ ನೋವು ಬಂತ ಮಚ್ಚಾ? ಇವನಿಗೆ ಎರಿಗನು ಸೊಳೆ ಮಗನ ಇವನಿಗೆ ಮೊನ್ನೆಗೆ ಏನ ಮಚ್ಚ ಇತ್ತೀಚೆಗೆ ವಿಡಿಯೋ ಬರ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ? ವಿಡಿಯೋ ಯಾಕೆ ಬರ್ತಿಲ್ಲ ಗೊತ್ತಾ? ಮೇನ್ ಥಿಂಗು ನನಗ್ ಫ್ರೀ ಸಿಗಲ್ಲ. ಹೋಗಿ ಮಾಡೋಣ ಅಂತಾರೆ, ಹೋದ್ರೆ ಮಾಡ್ಕೊಂಬಂದ್ರೇನು ಇಲ್ಲಿ ಎಡಿಟ್ ಮಾಡಕ್ಕೆ ಕೈ ಸಿಗಲ್ಲ. ಅದಕ್ಕೆ ಇವತ್ತಿಂದ ಆದ್ರೂ ಕರೆಕ್ಟ್ ಆಗಿ ಸ್ವಲ್ಪ ವಿಡಿಯೋ ಹಾಕೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಇದ್ರ ಹೆಸರು ಮೋಟೋ ಝೋನ್ ಅಂತ. ಸೊ ಹಾಗಾಗಿ ಇಲ್ಲಿ ಬಂದು ನೋಡೋಣ ಈಗ ಗಾಡಿಗಳು ಏನು ಪ್ರೈಸಲ್ಲಿ ಕೊಡ್ತಾರೆ ಏನು ಅಂತ. ಸೊ ಇದೆ ಅದು. ಸೊ ಈಗ ಹೊಲಗೆ ಹೋಗಿ ಏನು ಎತ್ತ ಅಂತ ಎಲ್ಲ ಮಾತಾಡ್ಬಿಟ್ಟು ಕೇಳೋಣ ಯಾವುದಾದ್ರೂ ಒಂದು ಗಾಡಿ ನೋಡಿ. ಸೊ ಟ್ರಿಯಂಪು ಕಾಣಿಸ್ತೈತೆ, ನೋಡೋಣ ಹೊಲಗೆ ಹೋಗಿ. ಪ್ರೈಸ್ ಟ್ಯಾಕ್ಸ್ ಹಿಂಗೆ ಹಾಕೋರದು. Z900 10,25,000, 2023 ಮಾಡಲ್, ಫಸ್ಟ್ ಒನ್. ಬೇಕಾಗಿರೋದು ಕಂಡೀಷನ್ ಏನೋ ಚೆನ್ನಾಗೈತೆ. ಬ್ರೋ ಇದು ಏನೇನು ಪ್ರಾಸೆಸ್ ಎಲೆಕ್ಟ್ರಿಸಿಟಿ ಎಷ್ಟು ಇಯರ್ ಬ್ರೋ? 3 years ವಾರಂಟಿ ಬರುತ್ತಾ? 3 months ವಾರಂಟಿ ಬರುತ್ತಾ? ಸೊ ಮತ್ತೆ ಏನೋ ಬೇಡ ಅಂದರೆ ಎಕ್ಸ್ಚೇಂಜು ಆ ಥರ ಏನಾದರೂ ಇದೆಯಾ? 1 year ಎಕ್ಸ್ಚೇಂಜ್ ಆಫರ್ ಇದೆ. 1 year ಅಂದರೆ 1 year ಹೊಲಕ್ಕೆ ಬಂದು ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಆಗತ್ತಾ? ಪ್ರೋ ವರ್ಷನ್ ಇದೆಯಾ ಬ್ರೋ? ಪ್ರೋ ವರ್ಷನ್ ಇಲ್ಲ. ಓಕೆ. ಸೊ ನಮ್ಮ ಹುಡುಗ ಈ ಗಾಡಿ ಎತ್ತನ ನೋಡ್ತಾವನೆ.
1,32,000 ಬೀಳೈತೆ. ಇಲ್ಲೇ ಹಾಕ್ಯಾರ ನೋಡು, 22,000 22,000 ಹೊಡೈತೆ. ನೋಡೋಣ, ಇದು ನನಗೆ ಫೇವ್ರೇಟ್ ಗಾಡಿ ಟ್ರಿಯಂಫ್ 400. ಸೊ ಇದು ಬಂದು ನಮಗೆ ಅರೌಂಡ್ 2,82,000 ಬೀಳತ್ತಂತೆ. ನೋಡೋಣ, ಆದಷ್ಟು ಬೇಗನೆ ನಾನು ಈಸ್ಕೋಬೇಕಂತ ಇದ್ದೀನಿ ಗಾಡಿ. ನಿಮಗೂ ಇದೊಂದು ಶಾಪ್ನ ರೆಫರ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಯಾಕಂದರೆ ಕಮ್ಮಿ ಬಡ್ಜೆಟಲ್ಲಿ ನಿಮಗೆ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಇದೊಂದು ದಿವಸ ಟೆಸ್ಟ್ ಡ್ರೈವ್ ಮಾಡಬೇಕು, ಅದಕ್ಕೆ ಈಗ ಟೈಮ್ ಇಲ್ಲ. ಆದರೂ ನಿಮಗೆ ಪ್ರೈಸ್ ರೇಂಜ್ ತೋರಿಸ್ಬೇಕಂತ ಹೇಳ್ಬಿಟ್ಟು ಹಿಂಗೆ ಬಂದಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನಿಮಗೆ ಸಿಗುತ್ತೆ. ಸೊ ನೋಡಿ, ಇಲ್ಲಿ ನೋಡಿ, ಇದು ಅಡ್ವೆಂಚರ್ಸ್ ಗಾಡೀಸ್ ಎಲ್ಲ ಇದೆ. ಇಲ್ಲಿ ಟ್ರಿಯಂಫು, ಡಾಮಿನೋರು, ಸೊ ರಾಯಲ್ ಎನ್ಫೀಲ್ಡ್ಸು ಎಲ್ಲ ಮಾಡಲ್ಸು ಇದ್ದಂಗಿದೆ ಆಲ್ಮೋಸ್ಟು. ಸೊ ಅಲ್ಲಿ ಫೇರಿಂಗ್ ಗಾಡಿ, ನೇಕಡು, ರೋನಿನೋ. ಫೇರಿಂಗಲ್ಲಿ ನಿಮಗೆ ಬಂದು R15 ಇದೆ. ಸೊ ಇನ್ಯಾವುದು ಕಾಣಿಸ್ದಂಗಿಲ್ಲ. NS 200 ಇದೆ. ಆಮೇಲೆ ಸ್ಕೂಟೀಸ್ ಎರಾಕ್ಸ್ ಇದೆ. ಎರಾಕ್ಸ್ ಕೂಡ ಇದೆ, ಬಾರಮ್ಮ ಹಂಗೆ ನೋಡೋಣ. ಫೇಸು 1,58,000. MS. ಸೊ ಮೇನ್ ಥಿಂಗು, ನಮ್ಮ ಸಬ್ಸ್ಕ್ರೈಬರು ಒಬ್ಬ ಇದರ ಸ್ಕೂಟಿ ಬೇಕಂತ ಹೇಳಿದ. ನೋಡೋಣ ಸ್ಕೂಟಿ ಇದೆ ಬಡ್ಜೆಟ್ 85,000, 10,000 ಕಿಲೋಮೀಟರ್, 1,55,000 ರಾಕ್ಸು. ಕಿಲೋಮೀಟ್ರಿನ ಹಾಕಿಲ್ಲ, ಈಗ ಬಂದಿದೆ ಅನ್ಕೊತೀನಿ ಸ್ಟಾಕ್ ಇದು. ಕಂಡೀಷನ್ ಎಲ್ಲ ಸಕ್ಕತ್ತಾಗಿ ಇರ್ತಾವೆ. ಡ್ಯೂಕು 390 2020 ಮಾಡಲ್, ಫಸ್ಟ್ ಓನರು. 14,400 ಚಿಲ್ಲರೆ ಏನೋ ಓಡಿಸಿದ್ದಾನೆ. ಸೊ 2,98,000 ಹಾಕಿದ್ದಾರೆ. ನಾವು ಎತ್ತಿದ್ರೆ ಎಕ್ಸ್ಪೆನ್ಸ್ ಆಯ್ತಲ್ಲ ಚಾರ್ಜ್. ಅದೇ ಅದು ನಾರ್ಮಲ್ ವರ್ಷನ್ಗೂ ಪ್ರೋ ವರ್ಷನ್ಗೂ ಏನು ವ್ಯತ್ಯಾಸ? ಇದು ಏನು ಗ್ರೌಂಡ್ ಕ್ಲಿಯರೆನ್ಸ್ ಇದು ಸೈಕು 1,98,000 ಬರೀ 8,000 ಕಿಲೋಮೀಟ್ರ್ ಓಡಿಸಿದ್ದಾರೆ. ಸೊ ಇನ್ಶೂರೆನ್ಸು ವ್ಯಾಲಿಡ್ ಇದೆ. ಇನ್ನು ಫಸ್ಟ್ ಓನರು 2024 ಮಾಡಲ್ ಇದು. ಸೈಕು ನೋಡಲಿ, ಇಲ್ಲಿ ಸ್ವಲ್ಪ ಡೆಂಟ್ ಆಗಿದೆ. ಅದಕ್ಕೆ ಕಮ್ಮಿ ಮಾಡಿರೋ ಪ್ರೈಸು. ಆ ಕಡೆ ಅಲ್ಲ, ಈ ಕಡೆ ಅಲ್ಲಲ್ಲ, ಇಲ್ಲಿ ಕ್ಯಾಮ್ರಾ ತೋರಿಸ್ಕೊಂಡೆ. ಇದೆಲ್ಲ ಅವಕತ್ಗೆ ಬಹರ ಮಾಡ್ತಾರೆ. ಅವಕತ್ಗೆ ಬಹರ. ಪ್ರಾಸೆಸ್ ಹೆಂಗೆ ಗೊತ್ತಾ? 3 ತಿಂಗಳು ನಿಮಗೆ ಇಂಜಿನ್ ವಾರಂಟಿ, ಆ ವಾರಂಟಿ, ಈ ವಾರಂಟಿ ಎಲ್ಲ ಕೊಡ್ತಾರೆ. ಪ್ಲಸ್ 1 ಇಯರ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ, ಅಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಪ್ರೈಸ್ ರೇಂಜ್ ನೋಡಿಕೊಂಡ್ರೆ ಕಮ್ಮಿ ಇರುತ್ತೆ. ನಿಮ್ಗೆ EMI ಆಪ್ಷನ್ನು ಇದೆ, ಫುಲ್ ಕ್ಯಾಶ್ ಆಪ್ಷನ್ನು ಇದೆ. ಸೊ ನಿಮ್ಗೆ ಇಷ್ಟ ಆದಂಗೆ EMI ಆಪ್ಷನ್ ಮಾಡೋಂಗಿದ್ರೆ EMI ಕೂಡ ಮಾಡ್ಬೋದು. EMI ಪ್ರಾಸೆಸ್ ಅಂತೀರಾ ಗೊತ್ತಲ್ವ? ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಮಿಕ್ಕಿರೋ ಬ್ಯಾಂಕ್ ಪಾಸ್ಬುಕ್ಸು, ಅದು ಇದೆಲ್ಲ ತಗೊಂಬಂದರೆ ಅದಾಯಿತು. ಸೊ ನಿಮಗೆ ಈ ಒಂದು ಶಾಪ್ ಏನಿದೆಯೋ ನಿಮಗೆ ರೆಫರ್ ಮಾಡ್ತಿದ್ದೀನಿ. ಸೊ ಇದೊಂದು ಲೊಕೇಶನ್ ಏನಿದೆಯೋ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ನೋಡಿಕೊಂಡು ನಿಮ್ಮ ಗಾಡಿಗಳು ಬೇಕಂದರೆ ಸೊ ಇಲ್ಲಿ ಬಂದಿರಿ. ಇವ್ರ ಫೋನ್ ನಂಬರ್ ಕೂಡ ನಾನು ನಮ್ಮ ವಿಡಿಯೋ ಕೆಳಗೆ ಅಲ್ಲಿ ಹಾಕಿರ್ತೀನಿ. ನೋಡಿಕೊಂಡು ಒಂದು ಸರ್ತಿ ಕಾಲ್ ಮಾಡ್ಕೊಂಡು ನಿಮ್ಗೆ ಯಾವ ಗಾಡಿ ಬೇಕೋ ಅದು ಅವೈಲೇಬಲ್ ಇದೆಯಾ ಅಂತ ಕೇಳಿಕೊಂಡು ಬಂದು ಇಲ್ಲಿ ನೀವು ಗಾಡಿ ಇಸ್ಕೊಂಡು ಹೋಗ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಬಾಯ್, ಸೈನಿಂಗ್ ಆಫ್ ಕಾರ್ತಿಕ್.